ಕ್ಯಾರೆಕ್ಟರ್ ಚೇಂಜ್ ಹೇಗೆ ಅನ್ನಿಸ್ತು ಮೇಡಮ್? ಒಪ್ಕೊಂಡ್ರ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದಕ್ಕೆ ಇವತ್ತಿದು ಆಗಿರೋದು. ಫಸ್ಟ್ ಯಾರ್ಯಾರು ಒಂದೆರಡು ದಿನ ಟೈಮ್ ತಗೋಯ್ತಾರೆ ಇಲ್ಲ ಇಲ್ಲ ಇಲ್ಲ, ಈ ಪಾತ್ರ ಟೈಮೇ ತಗೊಳ್ಳಿಲ್ಲ. ನಾನು ಹೇಳಿದ ತಕ್ಷಣ ಒಪ್ಕೊಂಡಿರುವಂಥ ಪಾತ್ರ. ಆ್ಯಂಡ್ ಒಪ್ಕೊಂಡಾದ್ಮೇಲೆ ನನ್ನ ಫ್ರೆಂಡ್ ಸರ್ಕಲ್ಗೆ ಹೇಳಿರುವಂಥದ್ದು. ಆ್ಯಂಡ್ ಎಲ್ಲ ಆಗಿದೆ. ಇವತ್ತು ಸಿನಿಮಾ ರಿಲೀಸ್ ಆಗಿ ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಸಿಗ್ತಿದೆ. ಇದು 2ನೇ ವಾರ ನಮ್ಮ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಸೊ ಪ್ರತಿಯೊಬ್ಬರ ಕಡೆಯಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ರಾಜ್ಯಾದ್ಯಂತ ನಮಗೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ ನಮ್ಮ ಸಿನಿಮಾದ ಮೇಲೆ. ತುಂಬ ಖುಷಿ ಇದೆ. ಇವತ್ತು ಸಿನಿಮಾ ನೋಡಿದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಈ ಸಿನಿಮಾದಲ್ಲಿ ನಾನು ಒಬ್ಬಳಾಗಿದ್ದೀನಿ ಅನ್ನೋ ತುಂಬ ಹೆಮ್ಮೆ, ಈ ಪಾತ್ರ ನಾನು ಮಾಡಿದ್ದೀನಿ ಅನ್ನೋದು ಒಂದು ಖುಷಿ. ಆ್ಯಂಡ್ ಜಡೇಶ್ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಒಂದು ಒಳ್ಳೆ ಅದ್ಭುತವಾಗಿರುವಂಥ ಪಾತ್ರ, ಜೊತೆಗೆ ಪ್ರತಿಯೊಂದು ಪಾತ್ರಗಳನ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಷ್ಟು ಈಸಿ ಅಲ್ಲ, ಎಲ್ಲ ಪಾತ್ರನೂ ಈಕ್ವಲ್ ಆಗಿ ತೂಗಿಸೋ. ಸೊ ಅದ್ಭುತವಾಗಿರುವಂಥ ಸಿನಿಮಾ. ನನಗೆ ಫೈಟ್ಸ್ ತುಂಬ ಇಷ್ಟ ಆಯಿತು. ಎಲ್ಲ ಆರ್ಟಿಸ್ಟ್ಗಳ ಒಂದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಹಾಗೆ ಅಜನೀಶ್ ಸರ್ ಅವರ ಮ್ಯೂಸಿಕ್, ಓ ಗಾಡ್, ಅದ್ಭುತ. ಆಮೇಲೆ ನಮ್ಮ ಸ್ವಾಮಿ ಸಿನಿಮಾಟೋಗ್ರಫಿ ಎಕ್ಸಲೆಂಟ್. ಆ್ಯಂಡ್ ಐ ಥಿಂಕ್ ಎಲ್ಲ ಫೈಟ್ ಕೊರಿಯೋಗ್ರಾಫರ್ಸ್ಗೆ ನಾನು ಸಲ್ಯೂಟ್, ಬಿಕಾಸ್ ತುಂಬ ಒಳ್ಳೆ ಫೈಟ್ ಕಂಪೋಸಿಷನ್ ಆಗಿದೆ. ಈ ಓವರ್ ಆಲ್ ಐ ಥಿಂಕ್ ನೀವು ಪ್ರತಿ ಡಿಪಾರ್ಟ್ಮೆಂಟಲ್ಲೂ ತೊಗೊಂಡಾಗ ಕಾಸ್ಟ್ಯೂಮ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಫೈಟ್, ಡಾನ್ಸ್, ಆಮೇಲೆ ಎಲ್ಲ ಆರ್ಟಿಸ್ಟ್, ಐ ಥಿಂಕ್ ಓವರ್ ಆಲ್ ಇಟ್ ಇಸ್ 100/100 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ನಮಗೆ ಇದು ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಇದೆ, ಇದೆಲ್ಲದಕ್ಕೂ ಕ್ರೆಡಿಟ್ ಅವ್ರಿಗೆ ಸೇರುತ್ತೆ, ನಮ್ಮ ನಿರ್ಮಾಪಕರಿಗೆ. ಸೊ ಅವರು ಇಷ್ಟಪಟ್ಟು ಅಷ್ಟು ಪ್ಯಾಷನೇಟಾಗಿ ಈ ಸಿನಿಮಾಗೆ ಕಂಪ್ಲೀಟಾಗಿ ಅವರನ್ನು ಅವರು ತೊಡಗಿಸ್ಕೊಂಡು ಯಾವುದನ್ನು ಕಾಂಪ್ರಮೈಸ್ ಮಾಡ್ದೇನೆ ಮಾಡೋಣ ಅಂತ ಹೇಳಿ ಇವತ್ತು ಐ ಥಿಂಕ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಸರ್ಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಹಿಟ್ ಮೂವಿನ ಕೊಟ್ಟವರು ನೀವು, ಆದರೆ ಈ ಮೂವಿ ಮಾಡಬೇಕಾದ್ರೆ ನಿಮಗೆ ಇಷ್ಟ ಆಗಿದ್ದು ಅಂದರೆ ಸ್ಟೋರಿ ಇಷ್ಟ ಆಗಿ ಒಪ್ಕೊಂಡ್ರಾ ಅಥವಾ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿದೆ? ಡೆಫಿನೆಟ್ಲಿ ಮೈ ಕ್ಯಾರೆಕ್ಟರ್ ಹಾಗೆ ಸ್ಟೋರಿ, ಕತೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಓವರ್ ಆಲ್ 2ನೇ ಸಿನಿಮಾ ನನಗೆ ವಿಜಯ್ ಸರ್ ಅವ್ರ ಜೊತೆಗೆ. ಸೊ ಆ ಸಿನಿಮಾ ಬೇರೆ, ಈ ಸಿನಿಮಾ ಕಂಪ್ಲೀಟ್ಲಿ ಆಪೋಸಿಟ್. ಆ್ಯಂಡ್ ಅವರ ಮಗಳು ಪಾತ್ರ ಇದು ಅವರ ಡೆಬ್ಯೂ. ಆ್ಯಂಡ್ ನಾನು ಯಾವತ್ತೋ ಹೇಳಿದೆ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಅಂತ, ಇವತ್ತು ಹೇಳ್ತೀನಿ, ಯು ವಿಲ್ ಡೆಫಿನೆಟ್ಲಿ ರೂಲ್ ದ ಇಂಡಸ್ಟ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಖುಷಿ ಆಯಿತು ನನಗೆ ಎಲ್ಲರ ಜೊತೆನೂ ಕೆಲಸ ಮಾಡಿ. ಸಿನಿಮಾ ಮಾಡಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ಲ ನಮಗೆ ಪ್ರತಿಯೊಂದು ಸೀನ್ಸು. ನಾನು ಮತ್ತು ಸರ್ ಎಷ್ಟೊಂದು ಸೀನಲ್ಲಿ ನಾವಿಬ್ರಿಗೆ ಅವಕಾಶ ಸಿಕ್ಕಿದೆ ಪಾತ್ರ ಮಾಡುವಂಥದ್ದು. ಇಡೀ ಸಿನಿಮಾ ಫುಲ್ ಫ್ಲೆಡ್ಜ್ ಆಗಿ ನಾವು ಕುತ್ಕೊಂಡು ನೋಡಿದಾಗ ಗೊತ್ತಾಗತ್ತೆ ನಮಗೆ ಏನು ಅದ್ಭುತವಾಗಿ ಬಂದಿದೆಯಪ್ಪ ಸಿನಿಮಾ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಈ ಸಿನಿಮಾದಲ್ಲಿ ನಾನು ಒಬ್ಬಳಾಗಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ಎಸ್ ಸರ್, ಹೇಳಿ ಸರ್. ಭಾಳ ಖುಷಿ ಇದೆ. ಲೇಡಿ ಸೂಪರ್ ಸ್ಟಾರ್ ರಚ್ಚು ಮೇಡಮ್, ನಾವೆಲ್ಲ ಅವ್ರನ್ನ ಮುದ್ದಾದ ಪಾತ್ರದಲ್ಲಿ ಕಾಣ್ಕೊಳ್ತಾ ಇದ್ದೀವಿ. ಒಂದು ರಗಡ್ ಪಾತ್ರದಲ್ಲಿ ರಿಯಲ್ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಥರ ಅಭಿನಯಿಸಿದ್ದಾರೆ. ವಿಜಯ್ ಸಾರು, ನಮ್ಮ ಶೆಟ್ಟಿ ಸರ್, ರಾಜ್ಬಿ ಶೆಟ್ಟಿಯವರು, ಕಾಂಪಿಟೇಷನ್, ಪ್ರತಿಯೊಬ್ಬರು ಕೂಡ ನಟ ರಾಕ್ಷಸರು. ಈ ರಾಕ್ಷಸರ ಮಧ್ಯದಲ್ಲಿ ನನಗೊಂದು ಸಣ್ಣ ಪಾತ್ರ ಸಿಕ್ಕಿದೆ, ಭಾಳ ಖುಷಿಯಾಗಿದೆ ನನಗೆ. ಫಸ್ಟ್ ಆಫ್ ಆಲ್ ಸಾರಥಿ ಫಿಲಿಮ್ಸ್ ಸತ್ಯಪ್ರಕಾಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ದೊಡ್ಡ ತಂಡವನ್ನು ಒಟ್ಟಿಗೆ ಸೇರಿಸಿದ್ದಕ್ಕೆ. ಸಂವಿಧಾನದ ಬಗ್ಗೆ, ಸಮಾನತೆ ಬಗ್ಗೆ ಸಂದೇಶವನ್ನು ಸಾರ್ತಾ ಒಂದು ಕ್ರಾಂತಿ ಎಲ್ಲ ಕಡೆ ತಾಲೂಕಾದ್ಯಂತ, ಜಿಲ್ಲಾದ್ಯಂತ ದೊಡ್ಡ ಕ್ರಾಂತಿಯಾಗಿದೆ. ಪ್ರತಿಯೊಬ್ಬರು ಈ ಸಿನಿಮಾ ನೋಡಬೇಕು ಅನ್ನೋದನ್ನ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ. ಇವತ್ತು ರಚ್ಚು ಮೇಡಮ್ ಅಭಿಮಾನಿಗಳು, ನಮ್ಮ DKDಯ ಸ್ನೇಹಿತರು, ಆಮೇಲೆ ನಮ್ಮ ವರ್ಜಿನಿ ಬ್ಯಾಚುಲರ್ಸ್ ಟೀಮ್ ಎಲ್ಲರೂ ಬಂದಿದ್ದಾರೆ ಸಪೋರ್ಟ್ ಮಾಡೋದಕ್ಕೋಸ್ಕರ. ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ ಕೂಡ ಈ ಸ್ಟುಡಿಯೋದಲ್ಲಿ ಬಂದಿದ್ದಕ್ಕೆ. ಬಟ್ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಶಿವಣ್ಣಗೆ, ಗೀತಕ್ಕಾಗೆ ಸಿನ್ಸಿಯರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾರ್ಟ್ಲಿ ಥ್ಯಾಂಕ್ ಯು ಶಿವಣ್ಣ ಹಾಗೆ ಗೀತಕ್ಕ, ನೆನ್ನೆ ಬಂದು ಸಿನಿಮಾನ ನೀವು ವೀಕ್ಷಣೆ ಮಾಡಿದ್ದಕ್ಕೆ. ಹಾಗೆ ಸಿನಿಮಾಗೆ ನಮಗೆ ಸಪೋರ್ಟ್ ಮಾಡಿದ್ದು ಧ್ರುವ ಸರ್ಜಾ ಅವರು ಕೂಡ ಅಷ್ಟೇ. ಥ್ಯಾಂಕ್ ಯು ಧ್ರುವ, ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟ್ ನಮ್ಮ ಮೇಲೆ ಇರೋದಕ್ಕೆ, ನಮ್ಮ ಸಿನಿಮಾ ಮೇಲೆ. ಹಾಗೆ ನನಗೆ ಹಲವಾರು ಫ್ರೆಂಡ್ಸ್ ಇಂಡಸ್ಟ್ರಿಲಿ ಇರ್ತಿದ್ದು, ನವೀನ್ ಶಂಕರ್ ಆಗಿರ್ಬೋದು, ಆಮೇಲೆ ಶೈನ್ ಶೆಟ್ಟಿ ಅವರು, ಶರಣ್ ಸರ್, ಎಲ್ಲರೂ ಕೂಡ ಸಿನಿಮಾನ ನೋಡಿ ನನಗೆ ಕಾಲ್ ಮಾಡಿ ದೇ ಹ್ಯಾವ್ ಅಪ್ರಿಷಿಯೇಟೆಡ್. ಐ ಥಿಂಕ್ ಈ ಒಂದು ಅಪ್ರಿಸಿಯೇಷನ್ನು ಇಡೀ ತಂಡಕ್ಕೆ ಸೇರುತ್ತೆ, ಒಬ್ರಿಗೆ ಮಾತ್ರ ಅಲ್ಲ. ಫಸ್ಟ್ ನಾನು ಹೇಳ್ದಂಗೆ ಪ್ರೊಡ್ಯೂಸರ್ ಹಾಗೆ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಸಿನಿಮಾಟೋಗ್ರಾಫರ್, ಆರ್ಟ್ ಡಿಪಾರ್ಟ್ಮೆಂಟ್, ಇಷ್ಟು ಜನಕ್ಕೆ, ಅದಾದಮೇಲೆ ನಮ್ಮೆಲ್ಲರಿಗೂ ಕಲಾವಿದರಿಗೆ. ಸೊ ಎಲ್ಲ ಕಲಾವಿದರ ಕಡೆ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ನಮಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಪ್ರತಿಯೊಬ್ಬರು
ಈ ಸಿನಿಮಾನ ಬಂದು ನೋಡಿ. ತುಂಬ ಕಡೆಯಿಂದ ಕೇಳ್ತಿದ್ದೀನಿ, ಈ ಸಿನಿಮಾ ಚೆನ್ನಾಗಿದೆ, ಸಿನಿಮಾಗೆ ಯಾಕೆ ಬರ್ತಿಲ್ಲ ಅಂತ ಕೇಳ್ತಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ಅದು ಇವಾಗ ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಿ ಆಗ್ತಿದೆ. ಈ ಸಿನಿಮಾನ ಮಿಸ್ ಮಾಡ್ಕೊಂಡ್ರೆ ಎಂಥ ಸಿನಿಮಾ ಮಾಡೋಕ್ಕಾಗುತ್ತೆ, ಯಾವ ಥರ ಸಿನಿಮಾ ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ಈ ಸಿನಿಮಾ ಪ್ಲೀಸ್ ದಯವಿಟ್ಟು ಬಂದು ನೋಡಿ. 2 ಸಿನಿಮಾ ನಂದು 23ನೇ ತಾರೀಕು ರಿಲೀಸ್ ಆಗಿರುವಂಥದ್ದು. ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಕಲ್ಟ್ ಆಗಿರ್ಬೋದು, 2 ಸಿನಿಮಾ ಕೂಡ ಅದ್ಭುತವಾಗಿದೆ. ಇವತ್ತು ಇಲ್ಲಿ ನಿಂತ್ಕೊಂಡು ನಾನು ಕಲ್ಟ್ ಬಗ್ಗೆ ಮಾತಾಡೋದಿಲ್ಲ, ಕಲ್ಟ್ ಹತ್ರ ನಿಂತ್ಕೊಂಡು ಲ್ಯಾಂಡ್ ಲಾರ್ಡ್ 2 ನಮ್ಮ ಸಿನಿಮಾ, ನಮ್ಮ ಕನ್ನಡದ ಸಿನಿಮಾ. ಇಬ್ಬರು ಕನ್ನಡ ಡೈರೆಕ್ಟರ್ ನಿರ್ದೇಶಕರೇ ಮಾಡಿರುವಂಥ ಸಿನಿಮಾ, ಕನ್ನಡ ನಿರ್ಮಾಪಕರು ಮಾಡಿರುವಂಥ ಸಿನಿಮಾ. ವರ್ಷದ ಮೊದಲನೇ ತಿಂಗಳಲ್ಲಿ ಅದ್ಭುತವಾಗಿರುವಂಥ ಸಿನಿಮಾ ಬಂದಿದೆ. ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾ ವೀಕ್ಷಣೆ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಯಾರೋ ಬಂದು ಹೇಳಿದ ತಕ್ಷಣ ಚೆನ್ನಾಗಿಲ್ಲ ಮಗ, ಚೆನ್ನಾಗಿ, ನೀವು ಹೋಗಿ ವಿಟ್ನೆಸ್ ಮಾಡಿ ಅದು ಆಮೇಲೆ ಡಿಸೈಡ್ ಮಾಡಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ.